ಯಾವ ಎರಡು ತೆವಲ್ ತೀರ್ಸ್ಕೊಳ್ಳೋಕ್ಕೆ ರೋಡ್ಗೆ ಹೋಗಿ ಮಚ್ಚಿಡ್ಕೊಂಡು ನಿಂತಿದ್ರಂತೆ. ಏನು ಮಹಾತ್ಮ ಗಾಂಧಿ ಮೊಮ್ಮಕ್ಕಳ ಅಥವಾ ಇಂಟರ್ನ್ಯಾಷನಲ್ ಹಾಲಿವುಡ್ ಸ್ಟಾರ್ಗಳ? ಏನು ಅದನ್ನು ಪಬ್ಲಿಸಿಟಿ ಕೊಡೋಕ್ಕೆ ಅಂತೆಲ್ಲ ಪ್ಲಾಟ್ ಮಾಡ್ತಿದ್ದೀರೋ ಹೆಂಗೆ ಇದು? ಯಾಕೆ ಸರ್? ನನಗೆ ಯಾಕೋ ಡೌಟ್ ಬರ್ತಿದೆ ಇದು ನೋಡಿದ್ರೆ. ಏಯ್, ಒಂದು ಸಿಂಪಲ್ ಕೇಸ್ ಇಲ್ಲಿ ಅರೆಸ್ಟ್ ಮಾಡಿ ಒಳಗಾಗಿ ಜೈಲಿಗೆ ಕಳಿಸ್ರಿ, ಇದ್ರ ಕಳಿಸ್ರಿ ಆಚೆಗೆ ಮನೆಗೆ. ಯಾವುದೇನು ಇಂಟರ್ನ್ಯಾಷನಲ್ ಇನ್ವೆಸ್ಟಿಗೇಷನ್ ಥರ ನಡೆಸ್ತಾ ಇದ್ದಾರೆ ಕೂತ್ಕೊಂಡಿದ್ದೇನೆ ದೊಡ್ಡದಾಗಿ. ಇಲ್ದಿದ್ರೆ ಶರ್ಟ್ ಬಿಚ್ಬಿಟ್ಟು ಪೆರೇಡ್ ಮಾಡಿಸ್ರಿ ಕಚಡಗಳು ಅಂತೇಳಿ. ಇಲ್ಲ ಸರಿ ಇದ್ದಾರೆ ಅಂತೇಳಿ ಮನೆ ಕಳಿಸ್ರಿ. ಏನು ಇನ್ವೆಸ್ಟಿಗೇಷನ್ ಏನು ನಡೀತಿದೆ? ಕೆಮಿಕಲ್ ಅನಾಲಿಸಿಸ್, ಮೆಟಲ್ ಅನಾಲಿಸಿಸ್ಸು. ಅಮೆರಿಕಕ್ಕೆ ಹೋಗ್ಬೇಕೀಗ ಮಚ್ಚು ಹುಡ್ಕೊಂಬರಕ್ಕೆ. ಪೊಲೀಸ್ನವರು ಯಾಕೆ ಬೆಂಗಳೂರು ಪೊಲೀಸ್ನವ್ರು ಇದಕ್ಕಿಂತ ಬ್ರೈಟಾಗಿ ಕೆಲಸ ಮಾಡ್ತಿರ್ತಾರೆ. ಕೆಲವು ಸರಿ ಇಫ್ ಯು ಸೋ ಥಿಂಕ್ ದೇ ಆರ್ ಯೂಸ್ಲೆಸ್ ಫೆಲೋಸ್, ಅರೆಸ್ಟ್ ದೆಮ್ ಅಂಡ್ ಸೆಂಡ್ ದೆಮ್ ಇನ್ಸೈಡ್. ಅಲ್ಲಿ ನೆನ್ನೆ ಅರೆಸ್ಟ್ ಮಾಡ್ತಾರೆ, ಮಧ್ಯರಾತ್ರಿ. ಅದಕ್ಕೆ ಹೇಳ್ತಿರೋದು, ಏನು ಪಬ್ಲಿಸಿಟಿ ತಗೊಳಕ್ಕೆಲ್ಲ ಪ್ಲಾಟ್ ಮಾಡ್ತಿದ್ದೀರೋ ಹೆಂಗೆ ಎಲ್ಲ ಪೋಸ್ಟ್ ಕೊಟ್ಕೊಂಡು. ಇವತ್ತು ಮಾರ್ಜ ಅಷ್ಟಂತೆ ಮಚ್ಚಿಗೂ ವ್ಯತ್ಯಾಸ ಕಂಡು ಬಂದಿದೆಯಂತೀಗ ಅಂತಾನೆ. ಅವನು ಗುಂಡಿ ಬಿಚ್ಕೊಂಡು ಒಳಗೆ ಬಂದುಬಿಟ್ನಂತೆ, ಇನ್ನೊಬ್ಬ ಲೈಟ್ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗೆ ಹೋಗ್ಬಿಟ್ನಂತೆ. ಮಣ್ಣು ತಿಂತಿದ್ರಂತೆ ಒಳಗಡೆ ಇದ್ದಿದ್ದು ಪೊಲೀಸ್ನವರು. ಬೇರೆ ಯಾರು ಬಡವ ಸ್ವಲ್ಪ ಜೋರಾಗಿ ಒಳಗೆ ಬಂದಿದ್ರು ಎರಡು ಕಪಾಳಕ್ಕೆ ಬಿಡ್ತಿದ್ರಂತೆ. ಈಗ ಏನು ಮಾಡ್ತಿದ್ರಂತೆ? ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿಯುತ್ತಿದ್ದಾರಂತೆ ಪೊಲೀಸರು. ಕಮಿಷನರು ಇದಕ್ಕೆಲ್ಲ ಹೇಳಬೇಕು. ಸ್ಟೇಷನ್ ಒಳಗೆ ಬರಬೇಕಾದ್ರೆ ಒಂದು ರೀತಿ ರಿವಾಜ್ ಅನ್ನೋದು ಇದೆ. ಬಾಯಿ ಮುಚ್ಕೊಂಡು ಬರೋದಿದ್ರೆ ಬಾಯಿಲ್ದ್ರೆ ತೋರಿಸ್ತೀವಿ ಅಂತ ಹೇಳಬೇಕು. ಹೇಳಿದ್ದಾರೆ ಹಿಂದೆ ಎಲ್ಲ. ಹೀರೋಯಿಸಮ್ ಎಲ್ಲ ಹೊರಗೆ ಪೊಗರು ತೋರಿಸ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗೆ ಬಂದವ್ರಿಗೆ ಏನಾಗಿದೆ ಅನ್ನೋದನ್ನು ನಾನು ನೋಡಿದ್ದೀನಿ ನನ್ನ ಕಣ್ಣಾರೆ.